ಭಕ್ತರನ್ನ ಕಾಂಗ್ರೆಸ್ ಸರ್ಕಾರ ಬೆದರಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ಸೇಡಿನ ರಾಜಕಾರಣ ನಡೆದಿದೆ ಅಂತ ದಾವಣಗೆರೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೋಲಿನ ಭೀತಿಯಿಂದ ಕಾಂಗ್ರೆಸ್ ಈ ದ್ವೇಷದ ರಾಜಕಾರಣ ಮಾಡ್ತಾ ಇದೆ. ರಾಮ ಮಂದಿರ ನಿರ್ಮಾಣ ಆಗೋದು ಕಾಂಗ್ರೆಸ್ಗೆ ಇಷ್ಟವಿಲ್ಲ. ಸಿಎಂ ಸಿದ್ದರಾಮಯ್ಯನವರಿಗೆ ಕಾನೂನು ಗೊತ್ತಿದೆಯಾ ಅಂತ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ರಾಮ ಭಕ್ತರನ್ನ ಕಾಂಗ್ರೆಸ್ ಸರ್ಕಾರ ಬೆದರಿಸ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆರ್ ಅಶೋಕ್. ಒಂದು ರೀತಿ ರಾಮ ಭಕ್ತರನ್ನ ಕರಸೇವಕರನ್ನ ಬೆದರಿಸುವ ತಂತ್ರಗಾರಿಕೆಗೆ ಕಾಂಗ್ರೆಸ್ ಬಂದಿರುವಂಥದ್ದು ದುರಾದೃಷ್ಟಕರ. ಒಂದು ರೀತಿ ಸೇಡಿನ ರಾಜಕಾರಣಕ್ಕೆ ಕಾಂಗ್ರೆಸ್ ಇಳಿದಿರುವಂಥದ್ದು. ಆ ನಾಯಕತ್ವ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನು ಒಪ್ಕೊಂಬಿಟ್ಟಿದ್ದೀರಿ ಅನ್ನೋ ದೃಷ್ಟಿಯಿಂದ ಈ ಥರದ ದ್ವೇಷದ ರಾಜಕಾರಣ ಮಾಡ್ತಾರೆ. ಯಾರಾದರೂ ಯುದ್ಧದಲ್ಲಿ ಗೆಲ್ತಾರೆ ಅಂದರೆ ಅವರು ಈ ಥರ ದ್ವೇಷದ ರಾಜಕಾರಣ ಮಾಡಲ್ಲ. ಹಿಂದೆ ಅಯೋಧ್ಯೆ ವಿಚಾರ ಕೋರ್ಟಲ್ಲಿ ಬಂದಾಗ ಇದೇ ಕಾಂಗ್ರೆಸ್ ಸರ್ಕಾರ ರಾಮಾಯಣ ಅನ್ನೋದು ಒಂದು ಕಾಲ್ಪನಿಕ, ರಾಮ ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ಸಾಕ್ಷಿ ಇಲ್ಲ ಅಂತ ಹೇಳಿದಂಥವ್ರು ಕಾಂಗ್ರೆಸ್ ಅವರು. ಅವ್ರಿಗೆ ಈ ರಾಮನ ಮಂದಿರ ಕಟ್ಟುವಂಥದ್ದು ಅವ್ರಿಗಿಷ್ಟ ಇಲ್ಲ. ಕಾನೂನು ಪ್ರಕಾರ ನಾನು ಹೇಳೋದು, ಸಿದ್ದರಾಮಯ್ಯನವ್ರು ಏನೋ ದೊಡ್ಡದಾಗೆ ಕಾನೂನು ಗೊತ್ತಿದೆಯಾ ಬಿ ಜೆ ಪಿಯವ್ರಿಗೆ ಅಂತಂದು. ನಿಮಗೆ ಗೊತ್ತಿದೆಯಾ ಕಾನೂನು? ನಿಮಗೆ ಕಾನೂನು ಗೊತ್ತಿದೆಯನ್ರಿ? ನೋಟಿಸ್ ಕೊಡಬೇಕಲ್ಲ ನೀವು. ಅಪ್ಸ್ಟ್ಯಾಂಡಿಂಗು ಅಂತ ಹೇಳ್ತೀರಾ. ಅವನು ಅಲ್ಲೇ ಆಟೋ ಓಡಿಸ್ಕೊಂಡು 30 ವರ್ಷದಿಂದ ಅದೇ ಪೊಲೀಸ್ ಸ್ಟೇಷನ್ ಮುಂದೆನೇ ದಿನ ಓಡಾಡ್ತಾ ಇದ್ದಾನೆ, ಅಲ್ಲೇ ವಾಸ ಮಾಡ್ತಾ ಇದ್ದಾನೆ, ಹೆಂಡತಿ ಮಕ್ಕಳ ಜೊತೆ ಅಲ್ಲೇ ವಾಸ ಮಾಡ್ತಾ ಇದ್ದಾನೆ. ಅಪ್ಸ್ಟ್ಯಾಂಡಿಂಗ್ ಅಂತ ಹೆಂಗೆ ಕೊಟ್ರಿ? ಅಂದರೆ ದ್ವೇಷ ತಾನೇ? ಅವನು ಅಪ್ಸ್ಟ್ಯಾಂಡಿಂಗ್ ಆಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.